ಕಾವೇರಿ ಇನ್ನಿಲ್ಲ. ನಿಜಕ್ಕೂ ಕೂಡ ಇವತ್ತಿನ ಸುಪ್ರೀಂ ಕೋರ್ಟ್ನ ಆದೇಶ ಈ ರೀತಿಯಾದಂತ ಒಂದು ಆಘಾತವನ್ನ ರಾಜ್ಯದ ಮೇಲೆ ಹೇರುತ್ತೆ ಅನ್ನೋ ನಿರೀಕ್ಷೆ ರಾಜ್ಯದ ಯಾರಿಗೂ ಕೂಡ ಇರಲಿಲ್ಲ. ಯಾಕೆಂದ್ರೆ ನಿನ್ನೆ ತಾನೇ ಮೇಲುಸ್ತುವಾರಿ ಸಮಿತಿಯಲ್ಲಿ ನಿರ್ಧಾರಗಳಾಗಿದ್ವು. ಎಷ್ಟು ಕ್ಯೂಸೆಕ್ಸ್ ನೀರನ್ನ ಎಷ್ಟು ದಿನಗಳ ಕಾಲ ಬಿಡಬೇಕು ಅನ್ನೋದು. 3000 ಕ್ಯೂಸೆಕ್ಸ್ ನೀರನ್ನ 10 ದಿನಗಳ ಕಾಲ ಬಿಡಿ ಅನ್ನುವ ನಿರ್ಧಾರವನ್ನ ಮೇಲುಸ್ತುವಾರಿ ಸಮಿತಿ, ಆಕ್ಚುಲಿ ಮೇಲುಸ್ತುವಾರಿ ಸಮಿತಿಯೇ ಸಂಪೂರ್ಣವಾದ ಜವಾಬ್ದಾರಿ ಮೇಲುಸ್ತುವಾರಿ ಸಮಿತಿಗೆ ಇರುವಂತದ್ದು. ಎಷ್ಟು ನೀರಿದೆ, ಎಷ್ಟು ನೀರನ್ನ ಬಿಡಬೇಕು, ನಮ್ಮ ಜಲಾಶಯಗಳ ಒಳ ಹರಿವೆಷ್ಟು, ಜಲಾಶಯಗಳಲ್ಲಿ ಎಷ್ಟರ ಮಟ್ಟಿಗೆ ನೀರಿದೆ, ಎಷ್ಟು ಟಿಎಂಸಿ ನೀರಿದೆ ಅನ್ನೋದೆಲ್ಲವೂ ಕೂಡ ಚರ್ಚೆಯಾಗುವುದು, ಸಮಗ್ರವಾಗಿ ಸಂಪೂರ್ಣವಾಗಿ ಚರ್ಚೆಯಾಗುವಂತದ್ದು ಮೇಲುಸ್ತುವಾರಿ ಸಮಿತಿಯಲ್ಲಿ. ಆದ್ರೆ ಅಂತ ಮೇಲುಸ್ತುವಾರಿ ಸಮಿತಿಯಲ್ಲಿ ಎಲ್ಲವೂ ಕೂಡ ಸಮಗ್ರವಾಗಿ ಚರ್ಚೆಯಾಗಿ 10 ದಿನಗಳ ಕಾಲ 3000 ಕ್ಯೂಸೆಕ್ಸ್ ನೀರನ್ನ ಬಿಡಿ ಅಂತೇಳಿ ಇವತ್ತು ಅದೇ ಒಂದು ಮಾತಿಗೂ ಕೂಡ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಕೂಡ ಬದ್ಧವಾಗಿರ್ತಾರೆ. ಮೇಲುಸ್ತುವಾರಿ ಸಮಿತಿಯಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿರಲ್ಲ. ಅದರಲ್ಲಿ ಕೇಂದ್ರದ ಇಲಾಖೆಯು ಕೂಡ ಸೇರಿರ್ತದೆ, 4 ರಾಜ್ಯಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಸೇರಿರ್ತಾರೆ. ಎಲ್ಲ ಅಂಕಿಅಂಶಗಳನ್ನು ಕೂಡ ಸಾಧಕ ಬಾಧಕಗಳನ್ನು ಕೂಡ ಅಲ್ಲಿ ಚರ್ಚೆ ಮಾಡಿರ್ತಾರೆ. ಹಾಗಾಗಿ ಆ ಚರ್ಚೆಯ ಅಂಶಗಳ ಆಧಾರದ ಮೇಲೆ 3000 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಿ ಎನ್ನುವ ಆದೇಶವನ್ನು ಅಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳುತ್ತಿದೆ. ಹಾಗಾಗಿ ಅದೇ ನಿರ್ಣಯಕ್ಕೆ ಸ್ಟೇಟಸ್ ಕೋ ಮೇಂಟೈನ್ ಮಾಡಿ ಅದೇ ನಿರ್ಧಾರಕ್ಕೆ ಎಲ್ಲ ರಾಜ್ಯಗಳು 2 ರಾಜ್ಯಗಳು ಕೂಡ ಬದ್ಧರಾಗಿರ್ತದೆ ಅನ್ನೋ ಆದೇಶವನ್ನ ಇವತ್ತು ಸುಪ್ರೀಂ ಕೋರ್ಟ್ ಮಾಡುತ್ತೆ ಅನ್ನೋ ನಿರೀಕ್ಷೆ ರಾಜ್ಯದ ಎಲ್ರಿಗೂ ಕೂಡ ಇತ್ತು. ಆದ್ರೆ ಮಲತಾಯಿ ಧೋರಣೆಯನ್ನ ನ್ಯಾಯಾಧೀಶರು ಅನುಸರಿಸೇ ಬಿಟ್ರು. ಇಡೀ ರಾಜ್ಯ ಇವತ್ತು ಕತ್ತಲಲ್ಲಿ ಮರಣ ಶಾಸನಕ್ಕೆ ಒಳಗಾಗಿ ಇವತ್ತು ಪರಿತಪಿಸುವಂತ ಪರಿಸ್ಥಿತಿಗೆ ನ್ಯಾಯಾಧೀಶರೇ ತಂದೊಡ್ಡಿರೋದು. ಇಡೀ ರಾಜ್ಯದ ಎಲ್ಲ ರೈತರು, ಜನರು ಕೂಡ, ತಜ್ಞರು ಎಲ್ಲರೂ ಕೂಡ ಇವತ್ತು ಪರಿತಪಿಸುವಂತ ಸ್ಥಿತಿಯಾಗಿದೆ. 18ನೇ ತಾರೀಕು ಪ್ರಮುಖವಾದ SLPಗೆ ಸಂಬಂಧಪಟ್ಟಂತ ಪಿಟಿಷನ್ ಇತ್ತು, ಸ್ಪೆಷಲ್ ಪಿಟಿಷನ್ ಇತ್ತು, ಮುಖ್ಯವಾದ ಪಿಟಿಷನ್. ಅಲ್ಲಿ ಈ ಒಂದು ಮ್ಯಾನೇಜ್ಮೆಂಟ್ ಬೋರ್ಡ್ ಅನ್ನ ನಿರ್ಧಾರ ಮಾಡಬೇಕು, ಮ್ಯಾನೇಜ್ಮೆಂಟ್ ಬೋರ್ಡ್ ಅನ್ನ ಮಾಡಬೇಕು ಬೇಡವೋ ಅನ್ನೋ ಆದೇಶವನ್ನ ಅವತ್ತಿನ ಆದೇಶಗಳಲ್ಲಿ ಕೊಡಬೇಕಾದಂತ ಪರಿಸ್ಥಿತಿಯಲ್ಲಿ ಆತುರಾತುರವಾಗಿ ಕೊಟ್ಟು ಇವತ್ತು ಕಾವೇರಿಯನ್ನ ನ್ಯಾಯಾಲಯವೇ ಇನ್ನಿಲ್ಲದಂತೆ ಮಾಡಿದೆ. ಕಾವೇರಿ ಇನ್ನಿಲ್ಲ. ಕಾವೇರಿ ಇನ್ನಿಲ್ಲ ಚರ್ಚೆ ಮಾಡ್ತಾ ಇದ್ವು. ಒಂದು ಬ್ರೇಕಿಂಗ್ ಸುದ್ದಿನೂ ಕೂಡ ಮಧ್ಯದಲ್ಲಿ ಬರ್ತಾ ಇದೆ. ಏನದು ಬ್ರೇಕಿಂಗ್ ಸುದ್ದಿ? ಹೈಕಮಾಂಡ್ಗೆ ಸುಪ್ರೀಂ ಕೋರ್ಟ್ ಆದೇಶದ ಬಗ್ಗೆ ಹೈಕಮಾಂಡ್ಗೆ ಸಿಎಂ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆ ಮಾಡುವುದು ಕಷ್ಟ, ಹೈಕಮಾಂಡ್ಗೆ ಮಾಹಿತಿ ನೀಡಿದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹೈಕಮಾಂಡ್ಗೆ ತಮಿಳುನಾಡಿಗೆ ನೀರನ್ನು ಬಿಡೋದಕ್ಕೆ ಸಾಧ್ಯವೇ ಇಲ್ಲ. ಸುಪ್ರೀಂ ಕೋರ್ಟ್ಗೆ ತಕ್ಷಣ ಮೇಲ್ಮನವಿಯನ್ನ ಸಲ್ಲಿಸುತ್ತೇವೆ. ಸುಪ್ರೀಂ ಕೋರ್ಟ್ ಆದೇಶದ ಬಗ್ಗೆ ಹೈಕಮಾಂಡ್ಗೆ ಸಿಎಂ ಸಂಪೂರ್ಣವಾಗಿ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಸಿಎಂ ನಡುವೆ ಸಿಎಂ ರಾಜೀನಾಮೆ ಸಾಧ್ಯತೆ ಅಂತೂ ಕೂಡ ಸಿಎಂ ಎಲ್ಲೋ ಒಂದು ಕಡೆ ಬದ್ಧತೆಯನ್ನ ಪ್ರದರ್ಶನ. ಈಗಾಗಲೇ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅಂದ್ರೂ ಪರವಾಗಿಲ್ಲ, ಈಗ ಒಗ್ಗಟ್ಟಿನ ಪ್ರದರ್ಶನವನ್ನ ಈಗ ಕೊಟ್ಟಿರುವಂತಹ ಆಘಾತಕಾರಿಯಾದಂತಹ ಆದೇಶದಿಂದ ತಪ್ಪಿಸಿಕೊಳ್ಬೇಕು ಅಂದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡಲೇಬೇಕಾದಂತ ಅನಿವಾರ್ಯ ಸ್ಥಿತಿ ಮುಂದೆ ಬಂದಿದೆ. ರಾಜೀನಾಮೆಗೆ ಮುಂದಾದ ಸಿಎಂ ಸಿದ್ದರಾಮಯ್ಯನವರು ಕೊನೆಗೂ ಕೂಡ ರಾಜೀನಾಮೆಗೆ ಸಿದ್ಧರಾಗಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಖಂಡಿತ ಇದು ಬದ್ಧತೆಯ ಅಥವಾ ಕೇವಲ ಕಣ್ಣೊರೆಸುವ ತಂತ್ರವ? ಈ ಒಂದು ರಾಜೀನಾಮೆಗೆ ಸೀಮಿತವಾಗಿ ತಮ್ಮ ಬದ್ಧತೆಯನ್ನ ಪ್ರದರ್ಶನ ಮಾಡ್ತಾರಾ? ಇದೆಲ್ಲವೂ ಕೂಡ ಈಗ ಒಟ್ಟಾರೆ ಪ್ರಥಮ ಮಾಹಿತಿ ನಮಗೆ ಲಭ್ಯವಾಗ್ತಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಈ ಒಂದು ಆದೇಶವನ್ನ ಪಾಲನೆ ಮಾಡೋದು ಸರ್ವತಾ ಕಷ್ಟ. ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದ ಜನರ ಕೆಂಗಣ್ಣಿಗೆ ಗುರಿಯಾಗಬೇಕಾಗ್ತದೆ. ಅದು ರಾಜಕೀಯ ನಿರ್ಧಾರವಾದರೂ ಕೂಡ ರಾಜೀನಾಮೆಯ ನಿರ್ಧಾರವೇ ಸೂಕ್ತ. ಅಧಿಕಾರಕ್ಕೆ ಇನ್ನೂ ಕೂಡ ಅಂಟಿಕೊಂಡು ಕೂತ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋ ನಿರ್ಧಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಂತಿದೆ. ಸಿದ್ದರಾಮಯ್ಯನವರು ಈಗಾಗಲೇ ಹೈಕಮಾಂಡ್ಗೂ ಕೂಡ ಸ್ಪಷ್ಟವಾಗಿ ರಾಜ್ಯದ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಇದು ರಾಜಕೀಯ ನಿರ್ಧಾರವಾದರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಬೇರೆ ದಾರಿ ಇಲ್ಲ ಸಿದ್ದರಾಮಯ್ಯನವರಿಗೆ. ಮತ್ತೆ ತಮ್ಮ ಭಂಡತನವನ್ನ ಮುಂದುವರೆಸಿ ಅಧಿಕಾರಕ್ಕೆ ಅಂಟಿಕೊಂಡು ಕೂತ್ಕೊಂಡ್ರೆ ರಾಜ್ಯದ ಜನರು ಬುದ್ಧಿ ಕಲಿಸ್ತಾರೆ. ಅದರ ಬದಲು ಈಗ ರಾಜೀನಾಮೆಯನ್ನ ಈ ಒಂದು ಸಂದರ್ಭದಲ್ಲಿ ರಾಜೀನಾಮೆ ಕೊಡುವಂತ ಸಾಧ್ಯತೆಗಳೇ ಹೆಚ್ಚಾಗಿದ್ದಾವೆ. ಅಂಥದ್ದೊಂದು ನಿರ್ಧಾರವನ್ನು ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮೈಸೂರಿನ ಭಾಗದವರಾಗಿ ಮುಖ್ಯಮಂತ್ರಿಗಳು ಅಂಥದ್ದೊಂದು ನಿರ್ಧಾರವನ್ನ ಈಗ ತೆಗೆದುಕೊಳ್ಳಲೇಬೇಕಾದಂತ
ಸಂದಿಗ್ಧತೆಯಲ್ಲಿದ್ದಾರೆ. ಇದು ಸಂದಿಗ್ಧತೆಯಲ್ಲ, ಇದು ಕಾವೇರಿ ಬಗ್ಗೆ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕಾದಂತ ಕೊನೆಯ ಘಟ್ಟಕ್ಕೆ ಬಂದು ತಲುಪಿದ್ದಾರೆ. ಇಲ್ಲಿಯವರೆಗೂ ಕೂಡ ಅನೇಕ ಆದೇಶಗಳು ನಮಗೆ ವ್ಯತಿರಿಕ್ತವಾಗಿದ್ದರೂ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟಿಲ್ಲ. ಈಗ ಮರಣ ಶಾಸನ ಸಂಪೂರ್ಣ ಕೊನೆಯ ಮಳೆಯನ್ನ ನ್ಯಾಯಾಧೀಶರು ಹೊಡೆದ ಮೇಲೆ ಇನ್ನ ಸಿದ್ದರಾಮಯ್ಯನವರು ಇನ್ನೂ ಕೂಡ ಅಧಿಕಾರಕ್ಕೆ ಅಂಟಿಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥವಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಂತಿದೆ ಸಿದ್ದರಾಮಯ್ಯನವರು. ಹಾಗಾಗಿ ಈಗಾಗಲೇ ರಾಜೀನಾಮೆಗೆ ಕೊಡ್ತೀನಿ, ರಾಜೀನಾಮೆಗೆ ಮುಂದಾದ ಸಿಎಂ ಸಿದ್ದರಾಮಯ್ಯ ಅನ್ನೋ ಮಾಹಿತಿಗಳು ಅವರ ಉನ್ನತ ಮೂಲಗಳ ಮಾಹಿತಿಗಳಿಂದ ಲಭ್ಯವಾಗ್ತಾ ಇದೆ. ಈ ವಿಚಾರವಾಗಿ ಹೈಕಮಾಂಡ್ಗೂ ಕೂಡ ಮುಖ್ಯಮಂತ್ರಿಗಳು ಮಾಹಿತಿಗಳನ್ನ ಕಳಿಸಿಕೊಟ್ಟಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಏನೊಂದು ನಿರ್ದೇಶನವನ್ನ ನೀಡಿದೆ, ಏನೊಂದು ಆದೇಶವನ್ನ ನೀಡಿದೆ, ಇದನ್ನು ಪಾಲಿಸೋದು ಸಂಪೂರ್ಣವಾಗಿ ಕಷ್ಟ. ಹಾಗಾಗಿ ಈ ಒಂದು ಆದೇಶವನ್ನ ನಾವು ಪಾಲಿಸೋದಕ್ಕಾಗೋದೇ ಇಲ್ಲ ಅನ್ನೋ ಮಾಹಿತಿಗಳೆಲ್ಲವನ್ನೂ ಕೂಡ ಲಭ್ಯ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಈಗಾಗಲೇ ಹಲವಾರು ಎಡವಟ್ಟುಗಳನ್ನ ಮಾಡಿದ್ದಾರೆ. ಒಂದು ಕಡೆ ಸುಪ್ರೀಂ ಕೋರ್ಟ್ನ ಮುಂದೆ ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಅಂತ ಹೇಳಿ ಬಂದಂತಹ ಸಿದ್ದರಾಮಯ್ಯನವರು ಇಲ್ಲಿ ರಾಜ್ಯದ ಜನರಿಗೆ, ರೈತರಿಗೂ ಕೂಡ ನಾವು ನೀರು ಬಿಡ್ತೀವಿ, ಗೇಟ್ ಅನ್ನ ತೆಗಿರಿ, ಕೆಆರ್ಎಸ್ ಗೇಟ್ ಅನ್ನ ತೆಗೆದು ಮಂಡ್ಯದ ಭಾಗದ ರೈತರಿಗೆ ನೀರನ್ನ ಬಿಡಿ, ಬೆಳೆಗಳಿಗೆ ನೀರನ್ನ ಬಿಡಿ ಎನ್ನುವ ದ್ವಂದ್ವ ಹೇಳಿಕೆಗಳನ್ನ ಕೊಟ್ಟಿದ್ರು, ವಿರೋಧಾಭಾಸದ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಇದು ಕೂಡ ರಾಜ್ಯದ ಜನರು ಇದನ್ನ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಒಂದು ಕಡೆ ಕುಡಿಯೋದಕ್ಕೆ ನೀರಿಲ್ಲ, ಹಾಗಾಗಿ ನಾವು ನೀರು ಬಿಡೋದಿಲ್ಲ ಅಂತ ಹೇಳಿ ಬಂದಂತ ಸಿದ್ದರಾಮಯ್ಯನವರು ಅದಕ್ಕೆ ಗಟ್ಟಿಯಾಗಿ ನಿಲ್ಲಬೇಕಾಗಿತ್ತು. ಅಲ್ಲಿಂದ ವಾಪಸ್ ಬಂದಂತ ಅಂದ್ರೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರ ಸಿದ್ದರಾಮಯ್ಯನವರು ನಾವು ನೀರನ್ನ ರೈತರಿಗೂ ಕೂಡ ಬಿಡ್ತೀವಿ ಅಂತ ಹೇಳಿದ್ದಿದೆಯಲ್ಲ, ಇದು ಅವರ ವಿರೋಧಾಭಾಸದ ಹೇಳಿಕೆಗೆ ಸಾಕ್ಷಿಯಾಗಿರುವಂತದ್ದು. ಹಾಗಾಗಿ ಈ ರೀತಿಯಾದಂತ ಪದೇ ಪದೇ ಎಡವಟ್ಟುಗಳನ್ನ ಮಾಡಿಕೊಂಡಂತ ಬಂದಂತ ಸಿದ್ದರಾಮಯ್ಯನವರಿಗೀಗ ಬೇರೆ ದಾರಿ ಕಾಣ್ತಾ ಇಲ್ಲ. ರಾಜಕೀಯವಾಗಿಯೂ ಕೂಡ ಅನಿವಾರ್ಯವಾಗಿ ಇಂಥದ್ದೊಂದು ನಿರ್ಧಾರ ಅವರ ರಾಜಕೀಯ ಭವಿಷ್ಯಕ್ಕೂ ಕೂಡ ಇದು ಸೂಕ್ತವಾದಂತ ನಿರ್ಧಾರ ಅನ್ನೋ ಅಭಿಪ್ರಾಯ ಬಹುತೇಕವಾಗಿ ಈಗಾಗಲೇ ಹಿರಿಯ ಸಚಿವರಿಂದ ಬಂದಿರಬಹುದು, ಅಥವಾ ಸಿದ್ದರಾಮಯ್ಯನವರೇ ನೇರವಾಗಿ ಇಂಥದ್ದೊಂದು ನಿರ್ಧಾರಕ್ಕೂ ಕೂಡ ಬಂದಿರೋ ಸಾಧ್ಯತೆಗಳು ಕೂಡ ಇದ್ದಾವೆ. ಕರ್ನಾಟಕದ ನಾಲೆಗಳಿಗೆ ನೀರು ಕೊಡುವ, ತಮಿಳುನಾಡಿಗೆ ನೀರು ಕೊಡುವ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಕಾನೂನಂತೆ ಕಾನೂನು ರಾಜೀನಾಮೆಗೆ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಿಜಕ್ಕೂ ಸಿದ್ದರಾಮಯ್ಯನವರು ಅಂಥದ್ದೊಂದು ಬದ್ಧತೆಯನ್ನ ಪ್ರದರ್ಶನ ಮಾಡ್ತಾರಾ? ಬನ್ನಿ, ಈ ಬಗ್ಗೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನೇ ಕೊಡ್ತಾರಾ, ಅಥವಾ ಇದು ಕೂಡ ಕಣ್ಣೊರೆಸುವ ತಂತ್ರವಾ, ಅಥವಾ ರಾಜಕೀಯವಾಗಿ ಅವರಿಗೆ ಬೇರೆ ಅನ್ಯ ಮಾರ್ಗಗಳಿಲ್ವಾ? ಇದೆಲ್ಲದರ ಬಗ್ಗೆನೂ ಕೂಡ ನಮಗೆ ಸಮಗ್ರ ಮಾಹಿತಿಯನ್ನ ಕೊಡ್ತಾರೆ ಡೆಸ್ಕ್ನಿಂದ ಮಂಜುನಾಥ್. ಏನಿವತ್ತು ಸಿದ್ದರಾಮಯ್ಯನವರು ಅನೇಕ ಆದೇಶಗಳು ಬಂದಾಗಲೂ ಕೂಡ ಇಂಥದ್ದೊಂದು ಮಾತುಗಳು ವ್ಯಕ್ತವಾಗ್ತಾ ಇತ್ತು, ಆದ್ರೆ ಈ ಬಾರಿ ಬೇರೆ ದಾರಿ ಇಲ್ಲ ಅನ್ನೋ ಕಾರಣಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದಾರಾ ಮುಖ್ಯಮಂತ್ರಿಗಳು? ನಿಜಕ್ಕೂ ಕೂಡ ಈಶ್ವರ್, ಈ ನಿರ್ಧಾರ ಒಂದು ಅಂತಿಮ ನಿರ್ಧಾರ ಅನ್ನೋದು ಕೂಡ, ಯಾಕಂದ್ರೆ ಈಗಾಗಲೇ ಕಳೆದ ಬಾರಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದಾಗಲೇ ಒಂದು ಏನು ಸರ್ವಪಕ್ಷ ಸಭೆ ಕರೆದಿದ್ರು, ಸಭೆಗೂ ಮುನ್ನ ಹೈಕಮಾಂಡ್ ಒಂದು ಮಾಹಿತಿಯನ್ನ ಕೂಡ ಮುಖ್ಯಮಂತ್ರಿ ನೀಡಿದ್ರು ಕೂಡ, ನಾನು ನಮ್ಮ ಸ್ಥಾನಕ್ಕೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಿದ್ರು. ಮತ್ತು ಅದಕ್ಕೂ ಮುಂಚೆ ಒಂದು ಕಾಂಗ್ರೆಸ್ನ ಹಿರಿಯ ನಾಯಕರ ಒಂದು ಸಭೆಯನ್ನು ಕೂಡ ಕರೆದಿದ್ರು. ಆ ಸಭೆಯಲ್ಲಿ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಆ ಸಮಯದಲ್ಲಿ ಇದು ಸೂಕ್ತವಾದ ಕಾಲವಲ್ಲ ಅಂತಕ್ಕಂಥ ಒಂದು ತಿಳುವಳಿಕೆಯನ್ನ ಆ ನಾಯಕರು ನೀಡಿದ್ರು, ಮತ್ತು ಹೈಕಮಾಂಡ್ ಕೂಡ ಇದು ಸೂಕ್ತ ಸಮಯ ಅಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ನೀಡಿದ್ರು. ಆದ್ರೆ ಅದಾದ ನಂತರ ಪದೇ ಪದೇ ಯಾವಾಗ ಕಾವೇರಿಗೆ ವಿಫಲವಾಗ್ತಾ ಹೋಗ್ತು, ಈಗ ಇಂಥ ಒಂದು ಕಠಿಣವಾದಂತಹ ನಿರ್ಧಾರಕ್ಕೆ ಇವತ್ತು ಬಂದಿದ್ದಾರೆ. ಇದೇ ಕಾರಣಕ್ಕಾಗಿ ಇವತ್ತು ದಿಗ್ವಿಜಯ್ ಸಿಂಗ್ಗೆ ಸುಮಾರು ಅರ್ಧ ಗಂಟೆಗಳ ಕಾಲ ಫೋನ್ನಲ್ಲಿ ಅವರು ಮಾತುಕತೆ ನಡೆಸಿದ್ದಾರೆ. ಇದು ಅನಿವಾರ್ಯವಾದ ಕಾಲ. ಈಗ ರಾಜಕೀಯವಾಗಿ ನಾವು ಕಾಂಗ್ರೆಸ್ ಪಕ್ಷ ಮತ್ತಷ್ಟು ಸಂಕಷ್ಟದಿಂದ ಹೊರಬರಬೇಕು ಅಂತಂದ್ರೆ ನಾವು ರಾಜೀನಾಮೆ ನೀಡ್ತಕ್ಕಂಥದ್ದು ಸಾಕಷ್ಟು ಸೂಕ್ತವಾದದ್ದು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಇವತ್ತು ಹೈಕಮಾಂಡ್ಗೆ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಿಮ್ಮ ಯಾವುದೇ ನಿರ್ಧಾರಕ್ಕೂ ಕೂಡ ನಾವು ಬದ್ಧವಾಗಿದ್ದೇವೆ, ನೀವು ಮುಂದುವರಿರಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೂಡ ಇವತ್ತು ರವಾನಿಸಿದ್ದಾರೆ. ಹಾಗಾಗಿ ಬಹುತೇಕ ನಾಳೆ ನಡೆಯತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಇವತ್ತು ವ್ಯಕ್ತವಾಗಿರ್ತಕ್ಕಂಥದ್ದು. ಕಳೆದ ಕೆಲವು ಸಮಯಗಳಿಂದನೂ ಕೂಡ ಹಿರಿಯ ಸಚಿವರಿಂದನೂ ಕೂಡ ಅನೇಕ ಸಲಹೆಗಳನ್ನು ಕೂಡ ಸಿದ್ದರಾಮಯ್ಯನವರು ತೆಗೆದುಕೊಳ್ತಾ ಇದ್ರು. ಹಿರಿಯ ಸಚಿವರು ಅನೇಕರು ಕೂಡ ಇದೇ ನಿರ್ಧಾರವನ್ನ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರಾ, ಅಥವಾ ಇದು ಸಿದ್ದರಾಮಯ್ಯನವರ ವೈಯಕ್ತಿಕ ನಿರ್ಧಾರವಾ?
ಇದು ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಅವರ ವೈಯಕ್ತಿಕ ನಿರ್ಧಾರ ಅನ್ನುವಂಥದ್ದು ಕೂಡ, ಯಾಕಂದ್ರೆ ಕಳೆದ ಬಾರಿ ನಡೆದಂತ ಒಂದು ಹಿರಿಯ ನಾಯಕರ ಸಭೆಯಲ್ಲಿ ಇವರೇ ವೈಯಕ್ತಿಕವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆದ್ರೆ ಆಗ ನಾಯಕರು ಇದು ಸೂಕ್ತ ಸಮಯ ಅಲ್ಲ ಅಂತಕ್ಕಂಥ ಒಂದು ಸೂಚನೆ ನೀಡಿದ್ರು. ಹಾಗಾಗಿ ಅವರು ಆ ಸಮಯದಲ್ಲಿ ಇಂಥ ಒಂದು ನಿರ್ಧಾರಕ್ಕೆ ಬರಲಿಲ್ಲ ಅನ್ನುವಂಥದ್ದು ಕೂಡ. ಆದ್ರೆ ಈಗ ಅನಿವಾರ್ಯವಾಗಿದೆ, ಕಾಂಗ್ರೆಸ್ ಪಕ್ಷ ಮುಂದೆ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ತಮ್ಮ ಗೆಲುವನ್ನು ಸಾಧಿಸಬೇಕು ಅಥವಾ ಪಕ್ಷ ಮತ್ತಷ್ಟು ಬಲಿಷ್ಠವಾಗಬೇಕು ಅಂತಂದ್ರೆ ಇಂಥ ಒಂದು ನಿರ್ಧಾರ ಕಠಿಣವಾಗಿದೆ. ಹಾಗಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಇವತ್ತು ಸಿದ್ದರಾಮಯ್ಯ ಅವರಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ಇವತ್ತು ಈ ಒಂದು ಸೂಚನೆಯನ್ನು ಕೂಡ ನೀಡಿದೆ. ನಿಮ್ಮ ನಿರ್ಧಾರಕ್ಕೆ ನಾವು ಬದ್ಧ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಿದೆ. ಬಹುತೇಕ ನಾಳೆ ನಡೆಯತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಇಂಥ ಒಂದು ಕಠಿಣವಾದಂತಹ ಒಂದು ನಿರ್ಧಾರ ತೆಗೆದುಕೊಳ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ಉನ್ನತ ಮೂಲಗಳು ತಿಳಿಸಿರ್ತಕ್ಕಂಥದ್ದು. ಈಶ್ವರ್, ಥ್ಯಾಂಕ್ ಯು ಮಂಜು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದು ಸಿದ್ದರಾಮಯ್ಯನವರು ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆದರೆ ಇದೇ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರು ನಾಳೆ ನಡೆಯುವಂತಹ ಸಚಿವ ಸಂಪುಟದ ಸಭೆಯಲ್ಲೂ ಕೂಡ ಮುಂದುವರಿಸ್ತಾರ? ಹೈಕಮಾಂಡ್ ಏನ್ ಹೇಳುತ್ತೆ? ಇರುವಂತಹ ಒಂದು ದೊಡ್ಡ ರಾಜ್ಯವನ್ನ ಕಳ್ಕೊಳ್ಳೋದಕ್ಕೆ ಹೈಕಮಾಂಡ್ ಇಷ್ಟಪಡುತ್ತಾ? ಇವೆಲ್ಲವೂ ಕೂಡ ನಿರ್ಧಾರವಾಗಬೇಕು ಇನ್ನೂ ಕೂಡ. ಆದರೆ ಮೇಲ್ನೋಟಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದ್ರ ಬಗ್ಗೆ ಅಂತೂ ಕೂಡ ಮಾತನಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಓಕೆ, ಸೊ ಇದೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೀವಿ. ನಮ್ಮ ಜೊತೆ ತಜ್ಞರು, ಅತಿಥಿಗಳು ಕೂಡ ನಮ್ಮ ಜೊತೆ ಅತಿಥಿಗಳು ಕೂಡ ಇದ್ದಾರೆ. ಇದೆಲ್ಲದರ ಬಗ್ಗೆನೂ ಕೂಡ ಕಾವೇರಿಗಿನ ಇವತ್ತಿನ ತೀರ್ಪಿನ ಬಗ್ಗೆ ಚರ್ಚೆ ನಡೆಸ್ತೀನಿ ಒಂದು ಬ್ರೇಕ್ ನಂತರ. ಈಗ ಬ್ರೇಕ್.